ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತೀರ್ಥ ಹೆಂಡತಿ ಕೈಯಿಂದ ಶಾಸ್ತ್ರ ಮಾಡಿಸ್ಕೊಳ್ಳೋದಕ್ಕೆ ಆತ್ರವಾಗಿ ಬರ್ತಾ ಇದ್ದಾನೆ. ಪಾಪ ಶಾಸ್ತ್ರ ಮಾಡೋದಕ್ಕೆ ಹೆಂಡ್ತಿನೇ ಮನೇಲಿಲ್ಲ. ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ. ತೀರ್ಥ ಬಂದ ಅನ್ಸುತ್ತೆ. ದ ಗೇಮ್ ಬಿಗಿನ್ಸ್ ನೌ. ಏನಾಯ್ತು ಅದಕ್ಕೆ? ತೀರ್ಥ ಬಂದ್ಯಾ? ನಾನೇ ನಿನ್ನ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹೇಳಿ ಅದಕ್ಕೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ತೀರ್ಥ, ಅದು ಸುಮಾ ಇದ್ದಕ್ಕಿದ್ದಾಗೆ ಗಾಬರಿ ಮಾಡ್ಕೊಂಡು ಆತಂಕದಿಂದ ಮನೆ ಬಿಟ್ಟು ಹೊರಟೋದ್ಲು. ಯಾಕೆ ಏನು ಅಂತ ಕೇಳ್ದೆ, ಅವಳು ಏನು ಹೇಳ್ದೆ ಹೊರಟ್ಬಿಟ್ಲು. ಆದ್ರೆ ಅವಳು ತುಂಬಾ ಆತಂಕದಲ್ಲಿದ್ಲು. ಆತಂಕದಲ್ಲಿ ಹೋದ್ರಾ? ಎಲ್ಲಿಗೋದ್ರು? ಗೊತ್ತಿಲ್ಲ ತೀರ್ಥ. ನಾನು ಏನು ಎತ್ತ ಅಂತ ಕೇಳ್ದೆ, ಅವಳು ನನಗೇನು ಹೇಳಲೇ ಇಲ್ಲ, ಉತ್ತರನೇ ಕೊಡ್ಲಿಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಬೇಡ ಬೇಡ ನೀವು ಬರಬೇಡಿ ಅಂತ ಹೇಳಿದ್ಲು. ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ಅದಕ್ಕೆ ಏನಾಯ್ತು ಕರೆಕ್ಟ್ ಆಗಿ ಹೇಳಿ. ನನಗೆ ಗೊತ್ತಿಲ್ಲ ತೀರ್ಥ. ನೀನ್ ಬರ್ತಿದ್ಯಾ ಅಂತ ಹೇಳೋದಕ್ಕೆ ಹೋದೆ, ಅವಳು ಖುಷಿಯಾಗೇ ಇದ್ಲು. ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಒಂದು ಫೋನ್ ಕಾಲ್ ಬಂತು. ಅವ್ರ ಹತ್ರ ಮಾತಾಡ್ತಾ ತುಂಬಾ ಗಾಬರಿಯಿಂದ ಬಂದೆ ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ಲು. ಫೋನಾ? ರಾಜಿದೇನಾದ್ರೂ ಫೋನ್ ಬಂತ? ಐ ಡೋಂಟ್ ಥಿಂಕ್ ಸೊ ತೀರ್ಥ. ಬಿಕಾಸ್ ರಾಜಿ ಕಾಲ್ ಮಾಡಿದ್ರೆ ಅವಳು ಯಾಕೆ ಹಾಗೆ ರಿಯಾಕ್ಟ್ ಮಾಡ್ತಾಳೆ? ನನಗಾದ್ರೂ ಹೇಳ್ತಿದ್ಲು ಅಲ್ವಾ. ಅವ್ರು ಅದೇನು ಹೇಳಿದ್ರು ಏನೋ ಗೊತ್ತಿಲ್ಲ, ಅವಳ ಮುಖದಲ್ಲಿ ತುಂಬಾ ಆತಂಕ ಇತ್ತು. ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ತೀರ್ಥ. ಸರಿ ಅದಕ್ಕೆ, ನಾನು ಹೋಗಿ ನೋಡ್ಕೊ ಬರ್ತೀನಿ. ನಾನು ಬರ್ತೀನಿ ಇರು. ಬೇಡ ಅದಕ್ಕೆ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಮಳೆ ಬೇರೆ ಬರ್ತಾ ಇದೆ, ನೀವು ಆರಾಮಾಗಿರಿ. ಮನೇಲಿ ಎಲ್ಲರಿಗೂ ಹೇಳಿ ಪ್ಯಾನಿಕ್ ಆಗೋದು ಬೇಡ ಅಂತ. ಓಕೆ. ತಾರರಾರ 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 ತಾರರಾರ. ಇವತ್ತಿಗೆಗಾದ್ರೂ ಮಾಡಿ ರಾಜೇಶನ್ ಕೊಂದವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು. ಆಟೋ ಅಣ್ಣ, ನಿಲ್ಸಿ ಅಣ್ಣ, ಅಣ್ಣ ನಿಲ್ಸಿ. ಅಯ್ಯೋ ದೇವ್ರೆ, ನಾನು ಆಟೋ ಕಾಯ್ತಾ ನಿಂತ್ರೆ ಅವ್ರು ಹೋಗ್ಬಿಡ್ತಾನೆ. ಏನ್ ಮಾಡೋದು? ಹಲೋ ಅಕ್ಕ. ಹಲೋ, ಎಲ್ಲಿದ್ದೀನಿ ನೀನು? ನಾನು ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಬಾಕ್ಕ. ಅಕ್ಕ, ಒಂದು ಮಾತು, ನಾವು ಭೇಟಿ ಆಗ್ತಿರೋ ಜಾಗದ ಬಗ್ಗೆ ಯಾರಿಗೂ ಹೇಳಿಲ್ಲ ತಾನೇ? ಇಲ್ಲ, ನಾನು ಯಾರಿಗೂ ಹೇಳಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಗಂಡನ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಗೊತ್ತಾಗ್ಬಾರ್ದು ಅಕ್ಕ. ಯಾಕೆ ಗೊತ್ತಾಗ್ಬಾರ್ದು? ಅದು ನೀವು ಬಂದಾಗ ಹೇಳ್ತೀನಿ. ಯಾರಿಗಾದ್ರೂ ಹೇಳಿದ್ರೆ ನಾನು ನಿಮಗೆ ಸಿಗಲ್ಲ, ನಿಮಗೆ ಸತ್ಯನೂ ಗೊತ್ತಾಗಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳಿಲ್ಲ, ಹೇಳೋದು ಇಲ್ಲ. ನಿಮ್ಮ ಗಂಡನ್ಗೂ ಹೇಳಲೇಬಾರ್ದು. ಆಯ್ತು, ಹೇಳಲ್ಲ. ಸರಿ, ನಾನು ಇನ್ನೇನಲ್ಲಿ ಬರ್ತಾ ಇದ್ದೀನಿ, ಬೇಗ ಬನ್ನಿ. ಲೇಟ್ ಆದರೆ ನಾನು ಹೊರಟ್ಬಿಡ್ತೀನಿ. ಸರಿ, ನಾನು ಬೇಗ ಬರ್ತೀನಿ. ಸರಿ ಸರಿ. ಅವನು ಹೇಳಿರೋ ಜಾಗಕ್ಕೆ ಆದಷ್ಟು ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಅವ್ನು ಹೋಗ್ಬಿಡ್ತಾನೆ. ಅಣ್ಣ ಅಣ್ಣ, ನಿನ್ ದಮ್ಮಯ್ಯ ಅಂತೀನಿ, ನಾನು ಹೇಳಿದ ಅಡ್ರೆಸ್ ಕರ್ಕೊಂಡು ಹೋಗ್ತೀಯಾ? ಸರಿ ಅತ್ತಮ್ಮ. ಅವ್ನು ಹೇಳಿದ ಜಾಗ ಇದೆ ಅನ್ಸುತ್ತೆ. ಅವನಿನ್ನೂ ಬಂದಿಲ್ವಾ? ಇತ್ತೀಚೆಗೆ ಸುಮನಿಗೆ ಒಳ್ಳೇದಾಗೋದನ್ನೇ ಬಯಸ್ತಾ ಇದ್ದೀರಲ್ವಾ? ಒಳ್ಳೆ ಮಾತು ಇಲ್ಲ, ಕೆಟ್ಟ ಮಾತು ಇಲ್ಲ. ಯಾಕೆ ಗೊತ್ತಾ, ಅವಳ ಹೊಟ್ಟೆಯೊಳಗೆ ನಮ್ಮ ವಂಶದ ಕುಡಿ ಬೆಳೀತಾ ಇದೆ, ತಿಳ್ಕೊ. ಮಾಂಗಲ್ಯ ಧಾರಣದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊ. ಇಲ್ಲದ ವಿಷಯನೆಲ್ಲ ತಲೆ ಒಳಗೆ ಬಿಟ್ಕೊಂಡು ಕೊರಿಬೇಡ ರೀ. ಎಲ್ಲ ಸರಿ ಹೋದ್ಮೇಲೆ ನಿಮ್ದು ಕೊಂಕಿ ಯಾಕೆ? ಶಾಸ್ತ್ರ ಆಗೇ ಆಗುತ್ತೆ ರೀ. ನೀವ್ ಏನೇ ಹೇಳಿ ಅದಕ್ಕೆ, ಅವ್ಳು ರಾಜೇಶನ್ ವಿಷಯದಲ್ಲಿ ನರಳೋದನ್ನ ನೋಡಕ್ಕೆ ನಂಗೊಂಥರ ಖುಷಿ ಆಗುತ್ತೆ. ನಾನು ಅವಳಿಗೆ ಏನೇ ಪ್ರಾಬ್ಲಮ್ ಮಾಡದೇ ಇದ್ರು ಅವಳ ಸಂತೋಷನ ಅವಳೇ ಹಾಳು ಮಾಡ್ಕೋತಿದ್ದಾಳೆ. ಮೆತ್ತಗೆ ಮಾತಾಡು ಜಾನು.
ಅತ್ತೆ ಮಾವ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಳಿ. ಆಕ್ಟಿಂಗ್ ಮಾಡ್ತಿರೋದು ನೀವು, ನಾನಲ್ಲ. ಶಟ್ ಅಪ್ ಜಾನು. ಏನ್ ಅನ್ಕೊಂಡಿದ್ಯಾ ನೀನು? ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಾಗ ಮಾತಾಡ್ತೀಯ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಏನ್ ಸರ್ ಏನಿದೆ ಗಲಾಟೆ? ನೋಡಿ ಮಾವ, ಸುಮ್ಮನೆ ಮನೇಲಿಲ್ಲ ಹೊರಗಡೆ ಹೋಗಿದ್ದಾಳೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಇವಳು ಹೋದ್ರೆ ಹೋಗ್ತಾಳೆ ಬಿಡಿ ಅದಕ್ಕೆ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾಳೆ. ಮೊದ್ಲೇ ಗರ್ಭಿಣಿ ಹೆಂಗ್ಸು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಆಚೆ ಹೋದ್ಲಾ? ಏನಕ್ಕೆ? ಏನಂತಮ್ಮ ವಿಷಯ? ಯಾಕೆ ಹೋದ್ಲು? ಎಲ್ಲಿಗೆ ಹೋದ್ಲು? ಅದು ತೀರ್ಥ ಕರ್ಕೊಂಬರಕ್ ಹೋಗಿದ್ದಾನೆ ಅತ್ತೆ. ತೀರ್ಥ ಕರ್ಕೊಂಡು ಬರ್ತಾನ? ಸಾಧನಾ, ನೀನ್ ಏನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ಏನಿಲ್ಲ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸುಮನ ಅದು ಸಾಧನ, ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಏನು ಅಂತ ವಿವರವಾಗಿ ಹೇಳು. ಅತ್ತಿಗೆ ಹೇಳೋದಕ್ಕೆ ಕಷ್ಟ ಆಗ್ತಿರ್ಬೇಕು, ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ ಸೊಸೆಗೆ ಅದ್ಯಾರೋ ಕಾಲ್ ಮಾಡ್ಬಿಟ್ಟು ನಿಮ್ ತಮ್ಮನ ಬಗ್ಗೆ ಏನೋ ಗೊತ್ತು ಅಂತ ಹೇಳಿದ್ರಂತೆ. ಇವಳು ಅದಕ್ಕೆ ರಾಜೇಶ ರಾಜೇಶ ಅಂತ ಕೂತ್ಕೊಂಡು ಹೋದ್ಲು. ನನ್ನ ಅದಕ್ಕೆ ಸುಮನ ತೀರ್ಥ ಮನೆಗ್ ಬರ್ತಿದ್ದಾನೆ, ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಗೋಗರದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೋಳು ಅದಕ್ಕೆ ಮಾತನ್ನ ಕೇರೆ ಮಾಡ್ದೆ ಪುರ್ರ ಅಂತ ಹೊರಗಡೆ ಹಾರೋದ್ಲು. ಅದಕ್ಕೆ ಅವಳು ನಿಮಗ್ ಬೆಲೆ ಕೊಡ್ದೇ ಇದ್ಮೇಲೆ ನೀವ್ಯಾಕೆ ಅದಕ್ಕೆ ಅವಳಿಗೆ ಬೆಲೆ ಕೊಡ್ಬೇಕು ಅಂತ ನಾನು ಅದಕ್ಕೆ ಹೇಳ್ತಾ ಇದ್ರೆ ಅದಕ್ಕೆ ನನಗೆ ರೇಗಾಡ್ತಿದಾರಪ್ಪ. ಏನ್ರಿ ಇದು? ತೀರ್ಥ ನಿಮ್ಗೆ ಏನು ಅಂತ ಫೋನ್ ಮಾಡ್ದ? ಈಗ ಸುಮನನ್ನ ಎಲ್ಲಿಂದ ಹುಡ್ಕೋದು? ಏನೋ ಗೊತ್ತಿಲ್ಲ ಅತ್ತೆ, ಮಾವ ಏನೂ ಸರಿಯಾಗಿ ಹೇಳಲಿಲ್ಲ. ತೀರ್ಥ ಬರ್ತಿದ್ದಾನೆ, ಪೂಜೆಗೆಲ್ಲ ಸರಿಯಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳ್ಬಿಡಮ್ಮ ಅಂತ ಹೇಳಿದ್ರು. ಏನ್ ಮಾವ? ಹೌದು. ನಾನು ಅದನ್ನೇ ಖುಷಿಯಿಂದ ಹೇಳೋದಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಅದ್ಯಾವುದೋ ಕಾಲ್ ಬಂತು, ಕೆಲಸ ಹಾಳು ಮಾಡ್ತು. ಸುಮ್ಮನೆ ಆಚೆ ಹೋಗ್ತಿದ್ದಾಗೆ ತೀರ್ಥ ಮನೆಗೆ ಬಂದ. ಪಾಪ ಅವನು ಎಷ್ಟು ಹಸ್ಕೊಂಡಿದ್ನೋ ಏನೋ. ಅವನಿಗೆ ನಾನೇ ಹೇಳ್ದೆ, ಅದಕ್ಕೆ ಅವನು ಸುಮ್ಮನ ಹುಡ್ಕಕ್ಕೆ ಅಂತ ಹೊರಟೋಗ್ಬಿಟ್ಟ. ಆ ರಾಜೇಶ ಏನೋ ಸತ್ತೋದ, ಆದ್ರೆ ಇವಳು ಮನೆಯವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಸಾಯಿಸ್ತಾ ಇದ್ದಾಳೆ. ಸಣ್ಣೋಳು ತರ ಇರೋದು ಕಲ್ತ್ಕೋ. ನಾಲ್ಗೆ ಉದ್ದ ಬಿಡ್ಬೇಡ, 4 ಬಾರಿಸ್ಬಿಡ್ತೀನಿ, ಹುಷಾರ್. ಸಾವಿರ ವಿಷಯದಲ್ಲಿ ಅಸಡ್ಡೆಯಾಗಿ ಮಾತಾಡ್ಬೇಡ. ಅವರವ್ರ ನೋವು ಅವರವ್ರಿಗಿದ್ದೇ ಇರುತ್ತೆ. ರೀ, ಇವಳೇನೋ ಬುದ್ಧಿ ಇಲ್ದೆ ಮಾತಾಡ್ತಾ ಇದ್ದಾಳೆ. ಸುಮನನ್ ಫೋನ್ ಮಾಡ್ಬಿಟ್ಟು ಬಾ ಅಂತ ಹೇಳೋಣ. ಅತ್ತೆ, ನಾನು 4-5 ಸಲ ಅವಳಿಗೆ ಕಾಲ್ ಮಾಡಿದೆ. ಎಷ್ಟು ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ನನ್ನನ್ನು ಬರೋದಕ್ಕೆ ಹೇಳಿ ಇಷ್ಟೊತ್ತಾದ್ರೂ ಅವ್ನು ಯಾಕೆ ಬಂದಿಲ್ಲ? ಅವನು ಬಂದೇ ಇಲ್ವಾ ಅಥವಾ ಅವನು ಬಂದಿದ್ರು ನಾನು ಗುರ್ತಿಡ್ದಿಲ್ವಾ? ನೀವು ಕರೆ ಮಾಡಿರುವ ಚಂದಾದಾರರನ್ನು ಸಂಪರ್ಕಿಸಲು ಆಗುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಏನೋ ಮಾತಾಡ್ಬೇಕು ಅಂತ ಹೇಳ್ದೆ, ಏನದು? ಅದಕ್ಕೆ ಅದೇನೇ ಹೇಳಿ, ಅದಕ್ಕೆ ಅವಳು ನರ್ಲಾಟ ನೋಡಿದ್ರೆ ನಂಗೊಂಥರ ಖುಷಿ ಆಗತ್ತೆ. ನಿಮಗ್ ಖುಷಿ ಆಗ್ತಾ ಇಲ್ವಾ? ಯಾಕೆ ಜಾನು, ನನ್ ಕಣ್ಣಲ್ಲಿ ಆ ಖುಷಿ ಕಾಣ್ತಿಲ್ವಾ? ಕಾಣಿಸ್ತಿದೆ ಅದಕ್ಕೆ. ಆದ್ರೆ ಆ ಖುಷಿನ ಡಬಲ್ ಮಾಡೋ ಚಾನ್ಸು ಇನ್ನೊಂದಿದೆ. ಆದ್ರೆ ಅದಕ್ಕೆ ನೀವು ಮನ್ಸು ಮಾಡ್ಬೇಕು ಅಷ್ಟೇ. ಏನು ಡಬಲ್ ಮಾಡ್ಕೊಳ್ಳೋದ? ಹೇಗೆ?
ಏನಿಲ್ಲ ಅದಕ್ಕೆ ಹೇಗೋ ಅವಳ ಮನೆಯಿಂದ ಆಚೆ ಹೋಗಿದ್ದಾಳೆ, ಅವಳು ಮತ್ತೆ ಮನೆಗೆ ವಾಪಸ್ ಬರಲೇಬಾರ್ದು, ಪರ್ಮನೆಂಟ್ ಆಗಿ ಹೊರಗಡೆನೆ ಇದ್ಬಿಡ್ಬೇಕು ಅಂಥದ್ದೇನಾದ್ರೂ ಯೋಚನೆ ಮಾಡಿ ಅದಕ್ಕೆ. ನೋ ಜಾನು, ನಾನು ನನ್ನ ಮನೆಯವ್ರನ್ನ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದ್ದೆ. ನನ್ನ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ರು. ಈ ಸಾಧನ ಅಂದ್ರೆ ಮುಂಗೋಪಿ, ಕೋಪಿಷ್ಟೇ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಅಂತಾಗಿತ್ತು. ನಾನ್ ಬದಲಾದ್ರಿಂದ ಆಲ್ಮೋಸ್ಟ್ ಈ ಮನೆಯವ್ರನ್ನ ವಾಪಸ್ ಪಡ್ಕೊಂಡಿದ್ದೀನಿ. ಆದ್ರೆ ಈ ಟೈಮಲ್ಲಿ ಅವಳು ವಾಪಸ್ ಬರ್ದೇ ಹೋದ್ರೆ ಅವಳ ಮೇಲೆ ಈ ಮನೆಯವ್ರಿಗೆ ಸಿಂಪತಿ ಉಳಿಯುತ್ತೆ. ಆದ್ರೆ ನನ್ನ ಗುರಿ ಅದಲ್ಲ. ಯಾರು ಈ ಮನೆಯಲ್ಲಿ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೋ ಅವರೇ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು. ಆ ಗೆಲುವು ನನಗೆ ಸಿಗ್ಬೇಕು. ಆ ಗೆಲುವಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಇದು ಸಾಧ್ಯನಾ? ಇಸ್ ದಿಸ್ ಪಾಸಿಬಲ್? ಜಾನು, ಒಂದೇ ವಾರದ ಹಿಂದೆ ನಾನು ಎಲ್ರೂ ಕಳ್ಕೊಂಡಿದ್ದೆ ಅಲ್ವಾ? ಆಗ ನಾನು ಮನೆಯವ್ರ ಮನ್ಸನ್ನ ಮತ್ತೆ ಗೆಲ್ತೀನಿ ಅಂತ ಹೇಳಿದ್ರೆ ನೀನ್ ನಂಬ್ತಿದ್ಯಾ? ಹೀಗೆ ಪ್ರಶ್ನೆ ಮಾಡ್ತಿದ್ದೆ ಅಲ್ವಾ, ಇದು ಸಾಧ್ಯನಾ ಅತ್ಗೆ ಅಂತ? ಆದ್ರೆ ಅದನ್ನ ನಾನ್ ಸಾಧ್ಯ ಮಾಡಿ ತೋರಿಸ್ತೀನಿ. ನಾನ್ ಹೇಳೋದಿಷ್ಟೇ, ನಥಿಂಗ್ ಈಸ್ ಇಂಪಾಸಿಬಲ್. ನನಗೆ ಈಗ ಆಟದಲ್ಲಿ ಮಜಾ ಬರ್ತಿದೆ. ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋದಕ್ಕೆ ಬಿಡು ಜಾನು. ಅವಳನ್ನ ನರಳಿಸಿ ಈ ಮನೆಯಿಂದ ಓಡಿಸಿದ ಮೇಲೆ ನಾನು ಸಮಾಧಾನವಾಗಿರ್ತೀನಿ.